ಹಲೋ ಫ್ರೆಂಡ್ಸ್, ಮಾತುಕತೆಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. 1000 ಹೆಜ್ಜೆಗಳ ಪ್ರಯಾಣ ಶುರುವಾಗೋದು ನಾವು ಇಡೋ ಮೊದಲ ಹೆಜ್ಜೆಯಿಂದಲೇ. ಮನಸ್ಸು ಮಾಡಿದ್ರೆ ಎಂಥ ಕಠಿಣ ಗುರಿಯನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಕ್ಯಾಪ್ಟನ್ ಗೋಪಿನಾಥ್ ಅವರು. ಒಬ್ಬ ಸಾಹಸಿ ಉದ್ಯಮಿಯಾಗಿ ಅವರು ಎದುರಿಸಿದ ಸವಾಲುಗಳು, ಕಠಿಣ ಪರಿಸ್ಥಿತಿಗಳನ್ನು ನಿಭಾಯಿಸಿದ ರೀತಿ ಖಂಡಿತ ಇವತ್ತಿನ ಯುವಜನತೆಗೆ ಒಂದು ದೊಡ್ಡ ಸ್ಫೂರ್ತಿ. ಅವರು ಸಾಹಸಕತೆ ವಿವರಿಸುವ ಪುಸ್ತಕ ಬಾನಯಾನ. ಪುಸ್ತಕದ ಅಡಿಬರಹನೇ ಹೇಳುವಂತೆ ಇದು ಅಪ್ರತಿಮ ಕನ್ನಡಿಗನೊಬ್ಬನ ರೋಚಕ ಸಾಹಸಗಾಥೆ. ಸ್ನೇಹಿತರೆ, ಈ ವಿಡಿಯೋ ಪೂರ್ತಿ ನೋಡಿ. ಖಂಡಿತ ನಿಮ್ಗೆ ಈ ಕತೆ ಸ್ಫೂರ್ತಿಯ ಚಿಲ್ಮೆಯಾಗುತ್ತೆ. ಸಾಮಾನ್ಯ ಹಳ್ಳಿ ಹುಡುಗ ಮುಂದೆ ಜಗತ್ತೇ ತನ್ನತ್ತ ತಿರುಗಿ ನೋಡುವಂಥ ಉದ್ಯಮಿಯಾದ ಕತೆ. ಇದು ಒಬ್ಬ ಕನ್ನಡಿಗನ ಕತೆ. ಗೋಪಿನಾಥ್ ರವರು ಹುಟ್ಟಿದ್ದು ಮೇಲ್ಕೋಟೆಯಲ್ಲಿ. ನಂತರ ತಮ್ಮ ಬಾಲ್ಯ ಜೀವನವನ್ನ ಗುರೂರಿನಲ್ಲಿ ಕಳೆದ್ರು. ತಂದೆ ಟೀಚರ್ ಆಗಿದ್ರಿಂದ ಮನೆ ಮೊದಲ ಪಾಠಶಾಲೆ ಆಯಿತು. ನಂತರ ಅವರು ನೇರವಾಗಿ ಗುರೂರಿನ ಕನ್ನಡ ಶಾಲೆಯಲ್ಲಿ 5ನೇ ತರಗತಿಗೆ ಸೇರಿದ್ರು. 7ನೇ ತರಗತಿಗೆ ಬಂದಾಗ ಮಿಲಿಟರಿ ಶಾಲೆಗೆ ಅರ್ಜಿ ಹಾಕಿ ಅದರಲ್ಲಿ ಆಯ್ಕೆಯಾಗಿ ವಿಜಾಪುರದ ಮಿಲಿಟರಿ ಶಾಲೆಗೆ ಸೇರಿದ್ರು. ಮಿಲಿಟರಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅರ್ಜಿ ಹಾಕಿದ್ರು. ಅದರಲ್ಲೂ ಪಾಸಾಗಿ NDA ಶಿಕ್ಷಣ ಮುಂದುವರಿಸಿ ಮುಂದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಪದವಿ ಪೂರ್ಣಗೊಳಿಸಿದ್ರು. ನಂತರ ಭಾರತೀಯ ಸೇನೆಯಲ್ಲಿ ಸೇನಾಧಿಕಾರಿಯಾಗಿ ನೇಮಕಗೊಂಡ್ರು. ಸಿಕ್ಕಿಂ, ಭೂತಾನ್, ಕಾಶ್ಮೀರ ಮುಂತಾದ ಜಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ರು. 1971ರ ಬಾಂಗ್ಲಾ ವಿಮೋಚನೆ ಯುದ್ಧದಲ್ಲಿ ಭಾಗವಹಿಸಿದ್ರು. ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಹಿಮಬಂಡೆಯಿಂದ ಜಾರಿ ಬಿದ್ದು ಸುಮಾರು 48 ಅಡಿ ಆಳದ ಪ್ರಪಾತದಲ್ಲಿ ಬಿದ್ದೋದ್ರು. ಅಲ್ಲಿಂದ ಅವ್ರನ್ನ ಸುಮಾರು 14 ಮೈಲಿ ಹೆಗಲ ಮೇಲೆ ಹೊತ್ಕೊಂಡು ಸಾಗಿಸಲಾಗಿತ್ತು. ಕೈಗೆ ಬಲವಾದ ಏಟು ಬಿದ್ದಿದ್ರಿಂದ ಶಸ್ತ್ರಚಿಕಿತ್ಸೆ ನಡೆಸಿ ಸುಮಾರು 4 ತಿಂಗಳು ಚಿಕಿತ್ಸೆ ಕೊಡಲಾಗಿತ್ತು. ಇದಾದ್ಮೇಲೆ ಬೆಂಗಳೂರಿಗೆ, ಅಲ್ಲಿಂದ ತಿರುವನಂತಪುರಕ್ಕೆ ವರ್ಗಾಯಿಸಲಾಗಿತ್ತು. ಇಷ್ಟೊತ್ತಿಗೆ ಅವ್ರ ಮನಸ್ಸಿನಲ್ಲಿ ಕಾಣದ ದ್ವಂದ್ವಗಳು ಶುರುವಾಗಿತ್ತು. ಕಾಣದ ಹೊಸ ಜೀವನದ ಕಡೆಗೆ ಹೃದಯ ಕರೆಯುತ್ತಿತ್ತು. ಇಂಥ ಸಮಯದಲ್ಲೇ ಒಂದು ಪ್ರಯಾಣ ಜೀವನ ಗತಿಯನ್ನ ಬದಲಾಯಿಸಿಬಿಡುತ್ತೆ. ಸುಮಾರು 3 ತಿಂಗಳಲ್ಲಿ 4000 ಕಿಲೋಮೀಟರ್ಗಳಷ್ಟು ತಮ್ಮ ಬೈಕ್ನಲ್ಲಿ ಸುತ್ತಾಡಿದ್ರು. ಹೀಗೆ ಅಲಿಯುತ್ತಾ ಭಾರತದ ಹಳ್ಳಿ ಜೀವನ, ಹೊಸ ಜನರ ಒಡನಾಟ ಅವರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬುತ್ತಾ ಇತ್ತು. ಹಿಂತಿರುಗುವಷ್ಟರಲ್ಲಿ ಸೇನೆಗೆ ರಾಜೀನಾಮೆ ಸಲ್ಲಿಸುವ ನಿರ್ಧಾರಕ್ಕೆ ಬಂದಿದ್ರು. ಸೇನೆಯ ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಮುಂದೆ ಏನು ಅನ್ನೋ ಸ್ಪಷ್ಟ ಗುರಿ ಇರಲಿಲ್ಲ. ಏನಿಲ್ಲ ಅಂದ್ರೂ ಕೊನೆಗೆ ವ್ಯವಸಾಯ ಮಾಡಿ ಜೀವನ ಸಾಗಿಸೋ ನಿರ್ಧಾರಕ್ಕೆ ಬಂದಿದ್ರು. ಆಗ ಅವ್ರ ವಯಸ್ಸು ಕೇವಲ 27. ಮತ್ತೆ ತಮ್ಮ ಹಳ್ಳಿ ಗುರೂರಿಗೆ ವಾಪಸ್ಸಾದ್ರು. ಮನೆಯಲ್ಲಿ ಯಾರಿಗೂ ಇವ್ರ ನಿರ್ಧಾರ ಇಷ್ಟ ಆಗಿರ್ಲಿಲ್ಲ. ದುರಾದೃಷ್ಟಕ್ಕೆ ಇದ್ದ ಜಮೀನನ್ನು ಸರ್ಕಾರ ಹೇಮಾವತಿ ಅಣೆಕಟ್ಟು ಕಟ್ಟೋದಕ್ಕೆ ಅಂತ ವಶ ಮಾಡಿಕೊಂಡಿತ್ತು. ಪರಿಹಾರ ಅಂತ ಮೈಸೂರಿನ ಜಾವಗಲ್ ಬಳಿ ಸ್ವಲ್ಪ ಭೂಮಿಯನ್ನ ನೀಡಿತ್ತು. ಗೋಪಿನಾಥ್ ರವರು ತಮಗೆ ಬಂದ ಜಾಗ ಮತ್ತೆ ತಮ್ಮ ಸಂಬಂಧಿಗಳ ಜಾಗವನ್ನು ಖರೀದಿಸಿ ಸುಮಾರು 30 ಎಕರೆಯಲ್ಲಿ ವ್ಯವಸಾಯ ಮಾಡೋದಕ್ಕೆ ನಿರ್ಧರಿಸಿದ್ರು. ಆ ಜಾಗಕ್ಕೆ ಹೋಗಿ ಪರಿಶೀಲಿಸಿದಾಗ ಅದೊಂದು ಗೋಮಾಳ ಆಗಿತ್ತು. ವ್ಯವಸಾಯಕ್ಕೆ ಯೋಗ್ಯ ಭೂಮಿಯಾಗಿರ್ಲಿಲ್ಲ. ಆದ್ರೆ ಏನೇ ಆದ್ರೂ ಅಂದ್ಕೊಂಡ ಕೆಲಸ ಬಿಡಬಾರ್ದು ಅಂತ ಗೋಪಿನಾಥ್ ನಿಶ್ಚಯ ಮಾಡಿಬಿಟ್ಟಿದ್ರು. ಅದೇ ಸ್ಥಳದಲ್ಲಿ ಒಂದು ಟೆಂಟ್ ಹಾಕೊಂಡು ಅವ್ರ ಜೊತೆ ಇನ್ನೊಬ್ಬ ಕೆಲಸದಾಳು ರಾಜು ಎಂಬಾತನ ಜೊತೆಗೂಡಿ ವ್ಯವಸಾಯದ ಕೆಲಸ ಆರಂಭಿಸಿದ್ರು. ಕೈಯಲ್ಲಿ ಕಾಸಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಆದ್ರೂ ಏನನ್ನೋ ಸಾಧಿಸುವ ಹಠ. ಸ್ನೇಹಿತರ ಹತ್ರ ಸಾಲ ಮಾಡಿದ್ರು. ಬ್ಯಾಂಕ್ಗಳಿಗೆ ಬೇಕಾದಷ್ಟಲ್ಲಿ ಅಲ್ದಾಡಿದ್ರು ಸಾಲ ಸಿಗ್ತಾ ಇರ್ಲಿಲ್ಲ. ಆದ್ರೂ ಪ್ರಯತ್ನ ಅನ್ನೋದನ್ನ ಬಿಟ್ಟಿರ್ಲಿಲ್ಲ. ಕೊನೆಗೆ ಬ್ಯಾಂಕ್ನಿಂದ ಸಾಲ ದೊರೆಯಿತು. ತಮ್ಮ ಜಮೀನಿನಲ್ಲಿ ತೆಂಗು, ಮಾವು ಇತ್ಯಾದಿಗಳನ್ನ ಬೆಳೆದ್ರು. ರೇಷ್ಮೆ ಸಾಕಣೆ ಶುರು ಮಾಡಿದ್ರು. ನೈಸರ್ಗಿಕ ವ್ಯವಸಾಯಕ್ಕೆ ಒತ್ತು ನೀಡಿದ್ರು. ಕೆಲವೇ ವರ್ಷಗಳಲ್ಲಿ ಅವರು ಒಬ್ಬ ಪರಿಪೂರ್ಣ ರೈತ ಆಗಿದ್ರು. ಕೃಷಿಗೆ ಸಂಬಂಧಿಸಿದಂತೆ ಅನೇಕ ಪ್ರಯೋಗಗಳನ್ನ ಕೈಗೊಂಡ್ರು. ರೇಷ್ಮೆ ಸಾಕಣೆಯಲ್ಲಿ ನಡೆಸಿದ ಹೊಸ ಹೊಸ ಪ್ರಯೋಗಗಳಿಂದ ಇವರಿಗೆ ರೋಲೆಕ್ಸ್ ಕಂಪನಿಯಿಂದ ಸನ್ಮಾನ ನಡೆಯಿತು. 3-4 ವರ್ಷಗಳಲ್ಲಿ ತಾವು ರೈತನಾಗಿ ಕೈಗೊಂಡ ಅನೇಕ ಯೋಜನೆಗಳು ಒಂದು ಹಂತಕ್ಕೆ ಬಂದಿತ್ತು. ಈ ಸಮಯದಲ್ಲಿ ಭಾರ್ಗವಿಯವರೊಡನೆ ವಿವಾಹ ಆಗಿತ್ತು. ಒಂದಿನ ಹಾಸನದಿಂದ ಜಮೀನ್ಗೆ ಹೋಗ್ತಾ ಇದ್ದಾಗ ಅವರ ಬುಲೆಟ್ ಬೈಕ್ ಕೈ ಕೊಡ್ತು. ರಿಪೇರಿಗೆ ಅಂತ ಮೆಕ್ಯಾನಿಕ್ ಬಳಿ ಬಂದಾಗ ಕಂಪ್ನಿ ಅವನ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಿ ಅಂಗಡಿನ ಮುಚ್ಚಿಸ್ಬಿಟ್ಟಿದ್ರು. ಸುತ್ತಮುತ್ತ ಬೇರೆ ಯಾವುದೇ ಶೋರೂಮ್ಗಳಿರಲಿಲ್ಲ.
ತಕ್ಷಣ ಗೋಪಿನಾಥ್ರವ್ರಿಗೆ ಒಂದು ಆಲೋಚನೆ ಬಂತು. ಸುತ್ತಮುತ್ತ ಯಾವುದೇ ಬೈಕ್ ಶೋರೂಮ್ಗಳಿಲ್ಲ, ಆದ್ರಿಂದ ಕೂಡಲೇ ಎನ್ಫೀಲ್ಡ್ ಡೀಲರ್ಶಿಪ್ನ ಪಡೆಯೋದಕ್ಕೆ ತಮ್ಮ ಇನ್ನೊಬ್ಬ ಸ್ನೇಹಿತನೊಡನೆ ಚೆನ್ನೈಗೆ ಹೊರಟರು. ಇಲ್ಲಿಂದ ಇನ್ನೊಂದು ಹೊಸ ಅಧ್ಯಾಯ ಶುರುವಾಯಿತು. ಮಲ್ನಾಡ್ ಬೈಕ್ ಶೋರೂಮ್ ಅನ್ನ ತೆರೆದ್ರು. ಹಾಸನದಲ್ಲಿ ಅಂದಿಗೆ ಯಾವುದೇ ಶೋರೂಮ್ ಇರಲಿಲ್ಲ, ಆದ್ರಿಂದ ಇವರ ಬಿಸ್ನೆಸ್ ಸಕ್ಸಸ್ ಆಯಿತು. ಇದಲ್ಲದೆ ಉಡುಪಿ ಹೋಟೆಲ್, ಸ್ಟಾಕ್ ಮಾರ್ಕೆಟ್ ಮುಂತಾದ ಹೊಸ ಉದ್ದಿಮೆಗಳನ್ನ ಶುರು ಮಾಡಿ ಸಕ್ಸಸ್ ಸಾಧಿಸಿದ್ರು. ಆದರೆ ಪ್ರತಿಯೊಂದು ಹೊಸ ಬಿಸ್ನೆಸ್ ಶುರು ಮಾಡುವಾಗಲೂ ಅನೇಕ ಸವಾಲುಗಳನ್ನ ಎದುರಿಸಬೇಕಾಯಿತು. ಕೆಲ ವರ್ಷಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಇಲ್ಲಿ ತಮ್ಮ ಹಳೆಯ ಆರ್ಮಿಯ ಅನೇಕ ಸ್ನೇಹಿತರ ಭೇಟಿಯಾಗುವ ಅವಕಾಶ ದೊರೆಯಿತು. ಅವರಲ್ಲಿ ಪೈಲಟ್ ಸ್ಯಾಮ್ ಕೂಡ ಒಬ್ರು. ಜೀವನದಲ್ಲಿ ಒಳ್ಳೆ ನಿರ್ಧಾರಗಳು ಬರೋದು ನಮಗಿರೋ ಅನುಭವಗಳಿಂದ, ಆದರೆ ಅನುಭವಗಳು ಬರೋದು ನಾವು ತೆಗೆದುಕೊಂಡ ಕೆಟ್ಟ ನಿರ್ಧಾರಗಳಿಂದ ಅಂತಾರೆ. ಆದ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಅದರಿಂದ ಕಲಿತು ಮುನ್ನುಗ್ತಾ ಇರಬೇಕು. ಭಾರತ ವಾಯುಮಾರ್ಗದ ಸಾಗಣೆಯಲ್ಲಿ ಆಗ ಬಹಳ ಹಿಂದೆ ಇತ್ತು. ಇದನ್ನು ಅರಿತ ಗೋಪಿನಾಥ್ರವರು ಗೆಳೆಯ ಕ್ಯಾಪ್ಟನ್ ಸ್ಯಾಮ್ ಜೊತೆ ಸೇರಿ ಒಂದು ಹೆಲಿಕಾಪ್ಟರ್ ಸಂಸ್ಥೆ ತೆರೆಯೋದಕ್ಕೆ ನಿರ್ಧರಿಸಿದ್ರು. ಆದರೆ ಅದಕ್ಕೆ ಬೇಕಾದ ಬಂಡವಾಳ ಇರಲಿಲ್ಲ. ಗೋಪಿನಾಥ್ ಮತ್ತು ಸ್ಯಾಮ್ ಇಬ್ರು ತಮ್ಮ ಉಳಿತಾಯದ ಎಲ್ಲಾ ಮೊತ್ತವನ್ನ ಬಂಡವಾಳ ಹಾಕಿ ಸುರಿದ್ರು. ಆದ್ರೆ ಇನ್ನಷ್ಟು ಬಂಡವಾಳ ಬೇಕಾಗಿತ್ತು. ಬ್ಯಾಂಕ್ಗಳ ಸಹಾಯ ಪಡೆದ್ರು. ಈ ಉದ್ಯಮಕ್ಕೆ ಬೇಕಾದ ಸವಲತ್ತುಗಳು, ಪರ್ಮಿಷನ್ಗಾಗಿ ಸರ್ಕಾರದ ಕಚೇರಿಗಳಿಗೆ ಅನೇಕ ಸಾರಿ ಅಲ್ದು ಸಾಕಾಗಿತ್ತು. ಈ ವಿಷಯವಾಗಿನೇ ಡೆಲ್ಲಿಗೆ ಹಲವಾರು ಬಾರಿ ಪ್ರಯಾಣ ಮಾಡಿದ್ರು. ಜಪಾನ್ನಿಂದ ಹೆಲಿಕಾಪ್ಟರ್ನ ತರಿಸಲಾಯಿತು. ಇದಕ್ಕೆ ಡೆಕ್ಕನ್ ಏವಿಯೇಷನ್ ಅಂತ ಹೆಸರಿಟ್ರು. ಈ ಸಂಸ್ಥೆಯ ಸೇವೆ ಟೂರಿಸಂ, ಸರಕು ಸಾಗಣೆ, ಏರ್ ಆಂಬ್ಯುಲೆನ್ಸ್ಗಳಾಗಿ ಕೆಲಸ ಆರಂಭಿಸಿತ್ತು. ಇದರಲ್ಲಿ ಗೋಪಿನಾಥ್ ಅದ್ಭುತ ಯಶಸ್ಸನ್ನ ಸಾಧಿಸಿದ್ರು. ಅನೇಕ ಗಣ್ಯ ವ್ಯಕ್ತಿಗಳು, ರಾಜಕೀಯ ನಾಯಕರು ಈ ಸಂಸ್ಥೆಯ ಸೇವೆಗಳನ್ನ ಪಡೆದುಕೊಂಡಿದ್ದಾರೆ. ಆಗ ಭಾರತದಲ್ಲಿ ವಿಮಾನಯಾನ ಅನ್ನೋದು ಕೇವಲ ಶ್ರೀಮಂತರಿಗೆ ಅನ್ನೋ ನಂಬಿಕೆ ಇತ್ತು. ಸಮಾಜದ ಮಧ್ಯಮ ವರ್ಗದ ಜನರು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡುವಂತಾಗಬೇಕು ಅನ್ನೋದು ಗೋಪಿನಾಥ್ ರವರ ಕನಸಾಗಿತ್ತು. ಈಗಾಗಲೇ ಹೆಲಿಕಾಪ್ಟರ್ ಉದ್ಯಮದಲ್ಲಿ ಒಳ್ಳೆ ಅನುಭವ ಇತ್ತು. ಇದರಿಂದ ಮತ್ತೆ ಗೋಪಿನಾಥ್ ಹೊಸ ಸಾಹಸಕ್ಕೆ ಕೈ ಹಾಕಿಯೇ ಬಿಟ್ರು. ಆದರೆ ಇಲ್ಲಿ ಗೆಲುವು ಸಾಧಿಸೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಕಾರಣ, ಈಗಾಗಲೇ ಏರ್ ಇಂಡಿಯಾ, ಜೆಟ್ ಏರ್ವೇಸ್ ಅಂತ ಕಂಪನಿಗಳಿಗೆ ಸೆಟ್ ಹೊಡೆಯೋದು ಅಂದ್ರೆ ತಮಾಷೆ ಮಾತಾಗಲಿಲ್ಲ. ಭಾರತದಲ್ಲಿ ಅಗ್ಗದ ವಿಮಾನ ದರದ ಪ್ರಯಾಣ ಶುರು ಮಾಡಲೇಬೇಕಂತ ನಿರ್ಧರಿಸಿಯಾಗಿತ್ತು. ಎಲ್ಲೆಲ್ಲಿ ವೆಚ್ಚಗಳನ್ನ ಕಡಿಮೆ ಮಾಡಬಹುದು ಎಂದು ಆಲೋಚಿಸಿ ದುಂದು ವೆಚ್ಚಗಳನ್ನ ಕಡಿಮೆ ಮಾಡಿದ್ರು. ಆನ್ಲೈನ್ ಟಿಕೆಟ್ ಸಿಸ್ಟಮ್ ಅನ್ನ ಜಾರಿಗೊಳಿಸಿದ್ರು. ಮುಂಗಡವಾಗಿ ಬುಕ್ ಮಾಡೋ ಪ್ರಯಾಣಿಕರಿಗೆ ಕೇವಲ ₹1 ಟಿಕೆಟ್ ಮಾರಾಟ ಮಾಡಲಾಯಿತು. ಹೀಗೆ ಏರ್ ಡೆಕ್ಕನ್ ಅಗ್ಗದ ವಿಮಾನ ದರದ ಸೇವೆ ಆರಂಭಿಸಿ ಮಧ್ಯಮ ಕೆಳವರ್ಗದ ಜನರು ಕೂಡ ಆಕಾಶದಲ್ಲಿ ಪ್ರಯಾಣ ಮಾಡುವಂತಾಯಿತು. 2007 ಹೊತ್ತಿಗೆ ಏರ್ ಡೆಕ್ಕನ್ 45ಕ್ಕೂ ಹೆಚ್ಚು ವಿಮಾನಗಳನ್ನ ಹೊಂದಿತ್ತು. ದಿನನಿತ್ಯ ಸುಮಾರು 2000ದಿಂದ 25,000 ಜನರಿಗೆ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಏರ್ ಡೆಕ್ಕನ್ 67 ವಿಮಾನ ನಿಲ್ದಾಣಗಳಿಗೆ ಹಾರಾಡ್ತಾ ಇತ್ತು. ಏರ್ ಡೆಕ್ಕನ್ ದೇಶಾದ್ಯಂತ ಮನೆ ಮಾತಾಗಿತ್ತು. ಸಾಧಿಸಲು ಹೊರಟ್ರೆ ಆಕಾಶನೇ ಮಿತಿ ಅನ್ನುವಂತೆ ಅವಕಾಶಗಳ ಆಕಾಶವನ್ನೇ ಗೋಪಿನಾಥ್ ಮುಟ್ಟಿದ್ರು. ಆಕಾಶದಲ್ಲಿ ಇದ್ರೇನಂತೆ, ಅಲ್ಲೂ ಗುಡುಗು ಮಿಂಚುಗಳ ತೊಂದರೆ ಅಲ್ವೇ? ಕೆಲ ವರ್ಷಗಳ ನಂತರ ಎದುರಾಳಿಗಳ ಕುತಂತ್ರ, ಹಿತಶತ್ರುಗಳ ಮೋಸದಿಂದ ಏರ್ ಡೆಕ್ಕನ್ ನಿಧಾನವಾಗಿ ನಶಿಸುತ್ತಾ ಸಾಗಿತ್ತು. ಹೀಗಾಗಿ ಏರ್ ಡೆಕ್ಕನ್ಗೆ ಮತ್ತೆ ಬಂಡವಾಳದ ಅಗತ್ಯ ಇತ್ತು. ಅಷ್ಟೊತ್ತಿಗಾಗಲೇ ಏರ್ ಡೆಕ್ಕನ್ ಮೇಲೆ ಮಲ್ಯಾರವರ ಕಣ್ ಬಿದ್ದಿತ್ತು. ಆರಂಭದಲ್ಲಿ ಗೋಪಿನಾಥ್ ರವರಿಗೆ ಮಲ್ಯಾರವರ ಜೊತೆಗಿನ ವ್ಯವಹಾರ ಇಷ್ಟ ಆಗಲಿಲ್ಲ. ಕಾರಣ, ಅವರ ಆಲೋಚನೆಗಳು ತದ್ವಿರೋಧವಾಗಿತ್ತು. ರಿಲಯನ್ಸ್ ಜೊತೆ ವ್ಯವಹಾರ ನಡೆದಿತ್ತು. ರಿಲಯನ್ಸ್ ಜೊತೆ ವ್ಯವಹಾರ ಕುದುರಿಸೋದಕ್ಕೆ ಗೋಪಿನಾಥ್ ಪ್ರಯತ್ನ ಮಾಡಿದ್ರು ಅದು ಫಲ ಕೊಡಲಿಲ್ಲ. ಕೊನೆಗೆ ಕೆಲವು ಷರತ್ತುಗಳೊಂದಿಗೆ ಮಲ್ಯಾರವರ ಜೊತೆ ವ್ಯವಹಾರ ಒಪ್ಪಂದವಾಯಿತು. ಆರಂಭದಲ್ಲಿ ಗೋಪಿನಾಥ್ ರವರೇ ಉಸ್ತುವಾರಿ ಇದ್ರು. ಕ್ರಮೇಣ ಆಡಳಿತ ವ್ಯವಹಾರದಲ್ಲಿ ಮಲ್ಯ ಹಸ್ತಕ್ಷೇಪ ಶುರುವಾಯಿತು. ನಿಧಾನವಾಗಿ ಮಲ್ಯಾರವರ ಪ್ರಾಬಲ್ಯ ಹೆಚ್ಚಾಯ್ತಾ ಹೋಯಿತು. ಇವರಿಬ್ಬರ ನಡುವೆ ವೈಮನಸ್ಸೆ ಹೆಚ್ಚಾಗಿ ಗೋಪಿನಾಥ್ ತಾವು ಕಟ್ಟಿದ ಸಂಸ್ಥೆಯಿಂದ ಹೊರಬರಬೇಕಾಯಿತು. ಸಾವಿರಾರು ಸಿಬ್ಬಂದಿಗಳು, ಷೇರುದಾರರು, ಬಂಡವಾಳದಾರರ ಹಿತದೃಷ್ಟಿಯಿಂದ ಗೋಪಿನಾಥ್ ರವರು ಈ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ತಮ್ಮ ಎಲ್ಲ ಷೇರುಗಳನ್ನ ಮಲ್ಯಾಗೆ ಮಾರಾಟ ಮಾಡಿಬಿಟ್ರು. ಗೆಲುವಿರ್ಲಿ ಸೋಲಿರ್ಲಿ, ಹೋರಾಡೋದು ನಿಜವಾದ ಸೈನಿಕನ ಕರ್ತವ್ಯ. ಗೋಪಿನಾಥ್ ರವರು ಇದರಿಂದ ವಿಚಲಿತರಾಗಲಿಲ್ಲ. ಬದಲಾಗಿ ಇನ್ನೊಂದು ಸಾಹಸಕ್ಕೆ ಮುನ್ನುಡಿ ಬರೆದ್ರು. ಭಾರತದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಲೀಸಾಗಿ ಸರಕು ಸಾಗಣೆ ಮಾಡೋ
ಡೆಕ್ಕನ್ 360 ಏರ್ಲೈನ್ ಸಂಸ್ಥೆ ಸ್ಥಾಪಿಸಿದ್ರು. ಡೆಕ್ಕನ್ ಚಾರ್ಜರ್ ಹೆಲಿಕಾಪ್ಟರ್ ಸೇವೆ ಈಗಲೂ ಮುಂದುವರಿತಾ ಇದೆ. ಕ್ಯಾಪ್ಟನ್ ಗೋಪಿನಾಥ್ ಹೊಸ ಬದುಕೊಂದನ್ನು ಕಟ್ಕೊಳ್ಬೇಕು ಅಂತ ನಿರ್ಧರಿಸಿದಾಗ ಅವ್ರ ಬಳಿ ಏನೂ ಇರಲಿಲ್ಲ. ಆದರೆ ತಮ್ಮ ಬುದ್ಧಿವಂತಿಕೆ, ಪರಿಶ್ರಮ, ಹೋರಾಟ ಮನೋಭಾವದಿಂದ ಸಾವಿರಾರು ಕೋಟಿ ವಹಿವಾಟು ನಡೆಸೋ ಒಂದು ದೊಡ್ಡ ಉದ್ಯಮನ ಸ್ಥಾಪಿಸಿದ್ರು. ಇವರ ಬದುಕು ಇಂದಿನ ಯುವ ಪೀಳಿಗೆಗೆ ಒಂದು ಅಭೂತ ಸ್ಫೂರ್ತಿ. ಜೀವನದಲ್ಲಿ ನಿಮ್ಗೇನಾದ್ರೂ ಸಾಧಿಸೋ ಹಂಬಲ ಏನಾದರೂ ಇದ್ರೆ ಒಮ್ಮೆ ಇವರೇ ಬರೆದ ತಮ್ಮ ಸಾಹಸ ಯಾತ್ರೆ ಅನುಭವದ ಸಿಂಪ್ಲಿಫೈ ಅನ್ನೋ ಪುಸ್ತಕ ಓದಿ. ಇದನ್ನ ಕನ್ನಡಕ್ಕೆ ವಿಶ್ವೇಶ್ವರ ಭಟ್ ಅನುವಾದಿಸಿದ್ದಾರೆ. ಪುಸ್ತಕದ ಹೆಸರು ಪಾನಯಾನ. ಖಂಡಿತ ಈ ಪುಸ್ತಕ ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬೋದ್ರಲ್ಲಿ ಅನುಮಾನ ಇಲ್ಲ. ಸ್ನೇಹಿತರೆ, ಕ್ಯಾಪ್ಟನ್ ಗೋಪಿನಾಥ್ ಅವರ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಗೆಳೆಯರ ಜೊತೆ, ನಿಮ್ಮ ಆಪ್ತರ ಜೊತೆ ಶೇರ್ ಮಾಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.